ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರನ್ನೂ ಒಂದೊಳ್ಳೆ ಸೌತ್ ಇಂಡಿಯನ್ ಬಾಳೆ ಎಲೆ ಊಟ, ಅದರಲ್ಲೂ ಇವಾಗ ಯಾವ ಸೀಸನ್ ಹೇಳಿ, ಮ್ಯಾಂಗೋ ಸೀಸನಿನ ಒಂದೊಳ್ಳೆ ಮ್ಯಾಂಗೋ ಮೀಲ್ಸ್ ತೋರ್ಸೋಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಹಳ್ಳಿ ಮನೆ ಅಂತ ಮಲ್ಲೇಶ್ವರಮಲ್ಲಿ ಇವ್ರದ್ದು ಬೇರೆ ಬೇರೆ ಬ್ರಾಂಚಸ್ ಕೂಡ ಇದೆ. ಆದರೆ ನಾವು ಬಂದಿರೋದು ಇವತ್ತು ಇಲ್ಲಿ ಮಲ್ಲೇಶ್ವರಮಲ್ಲಿ. ಹಾಗೆ ಈ ಆಫರ್ ಬಂದು ಮೇ 31 ತನಕ ಮಾತ್ರ ಇರೋದು. ಹಾಗೆ ನಾವು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದೀವಿ. ಹೇಗಿತ್ತು ಏನು ಅಂತ ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾವು ಈ ಹೋಟೆಲ್ ಒಳಗಡೆ ಎಂಟರ್ ಆದ ತಕ್ಷಣ ಇಲ್ಲಿನ ಆ್ಯಂಬಿಯನ್ಸ್ ಹೆಂಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿದೆ ಇಲ್ಲಿನ ಆ್ಯಂಬಿಯನ್ಸ್. ಬಂದು ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಅಥವಾ ಹೋಟೆಲ್ ನೀವು ಏನು ಹೇಳ್ಬೋದು. ಒಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಇದೇನಿದೆ, ಇದು ಡೌನ್ ಸ್ಟೇರ್ಸಲ್ಲಿರೋದು. ಇಲ್ಲಿ ನೀವು ನಾರ್ಮಲ್ ಇಲ್ಲಿರೋರೆಲ್ಲ ಏನು ಸಡನ್ನಾಗಿ ಬಂದು ಏನೋ ಒಂದು ಊಟ ಥರ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಾವು ಇದೇ ಹೋಟೆಲಲ್ಲಿ ಫಸ್ಟ್ ಫ್ಲೋರಲ್ಲಿ ಮ್ಯಾಂಗೋ ಮೀಲ್ಸ್ ಅಂತ ನಡೀತಾ ಇದೆ. ಅಲ್ಲಿ ಬಾಳೆ ಎಲೆನಲ್ಲಿ ನೀಟಾಗಿ ಒಂದೊಂದು ಐಟಮ್ನೂ ಕೂಡ ಬಡಿಸ್ತಾ ಹೋಗ್ತಾರೆ. ಬನ್ನಿ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾರಾದರೂ ಒಂದು ಮದುವೆ ಫಂಕ್ಷನ್ನ ಅಥವಾ ಯಾವುದಾದ್ರು ಫ್ಯಾಮಿಲಿ ಗ್ಯಾದರಿಂಗ್ನ ಮಿಸ್ ಮಾಡ್ಕೊತಾ ಇದ್ದರೆ, ತುಂಬ ದಿನ ಆಯಿತು ಎಲ್ಲೂ ಹೋಗಿಲ್ಲ ಅಂತ ಅನಿಸಿದರೆ ಈ ಫೀಲನ್ನು ಇದು ಹೋಗಿಸುತ್ತೆ ನೋಡಿ. ನೀಟಾಗಿ ಪಂಕ್ತಿನಲ್ಲಿ ಕೂರಿಸಿ ಬಾಳೆ ಎಲೆ ಹಾಕಿ ಮದುವೆ ಮನೆ ಊಟ ಥರ ಬಡಿಸ್ತಾ ಇದ್ದಾರೆ. ಇಲ್ಲಿಗೆ ನಾನು, ನನ್ನ ಗಂಡ, ಮಕ್ಕಳು ಎಲ್ಲ ಕೂಡ ಬಂದಿದ್ದೀವಿ. ಹಾಗೆ ಲಂಚ್ ಟೈಮಿಂಗ್ಸ್ ಬಂದು 12 ಗಂಟೆಯಿಂದ 3:30 ತನಕ, ಡಿನ್ನರ್ ಟೈಮಿಂಗ್ ಬಂದು ಸಂಜೆ 7 ಗಂಟೆಯಿಂದ 9:30 ತನಕ. ಇವಾಗ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ವೀಕ್ ಡೇಸಲ್ಲಿ ಅಡಲ್ಟ್ಸ್ಗೆ 350 ಆಗುತ್ತೆ, ಕಿಡ್ಸ್ಗೆ 200 ಆಗುತ್ತೆ. ವೀಕೆಂಡ್ಸ್ ಬಂದರೆ ಅಡಲ್ಟ್ಸ್ಗೆ 399 ಆಗುತ್ತೆ, ಕಿಡ್ಸ್ಗೆ 250 ಆಗುತ್ತೆ. ಹಾಗೆ ನನ್ನ ಮಗನಿಗೆ 3 ಇಯರ್ಸ್ ಇತ್ತು, ನನ್ನ ಮಗಳಿಗೆ 5 ಇಯರ್ಸ್ ಇತ್ತು. ಬಟ್ ಅವರು ಪರವಾಗಿಲ್ಲ, ನಿಮ್ಮ ಮಕ್ಕಳಿಗೆ ತೊಗೊಂಡಿಲ್ಲ ಅಂದರು, ಬಿಲೋ 5 ಇಯರ್ಸ್ ಅಲ್ವಾ ನಡೆಯುತ್ತೆ ಅಂತ ಹೇಳಿದ್ರು. ಸೊ ನಮ್ಮಿಬ್ಬರ ಜೊತೆನೇ ಅವರು ಕೂಡ ಊಟ ಮಾಡಿದ್ರು. ಇವಾಗ ನೀವು ನೋಡ್ತಾ ಇರ್ಬೋದು, ಫಸ್ಟಿಗೆ ಒಂದು ಮ್ಯಾಂಗೋ ಜ್ಯೂಸ್ ಕೊಟ್ಟರು, ಅದಾದಮೇಲೆ ಒಂದು ಮ್ಯಾಂಗೋ ಸ್ವೀಟು, ಮತ್ತು ಇಲ್ಲಿ ಒಂದು ಮ್ಯಾಂಗೋ ಗೊಜ್ಜು ಮತ್ತು ಪಲ್ಯನ ಬಡಿಸಿದ್ದಾರೆ. ಇದರಲ್ಲಂತೂ ಯಾವುದೂ ಚೆನ್ನಾಗಿರಲಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಪ್ರತಿಯೊಂದು ಐಟಮು ತುಂಬಾ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟ್ ಆಗಿತ್ತು. ಹಾಗೆ ಇಲ್ಲಿ ಫಸ್ಟ್ ಬರ್ತಾ ಇರೋದೇನೆಂದರೆ ಮ್ಯಾಂಗೋ ಕಡ್ಬಂತೆ. ನೀವು ತಿಂದಿದ್ರಾ? ನಾನಂತೂ ತಿಂದಿಲ್ಲ, ಇದೆ ಫಸ್ಟ್ ಡೇ ನಾನು ಇದನ್ನು ತಿಂತಾ ಇರೋದು. 2 ಮ್ಯಾಂಗೋ ಕಡುಬು ಹಾಕಿದ್ರು, ಅದಕ್ಕೆ ಹಾಲು ಥರ ಏನೋ ಹಾಕಿದ್ರು. ಬಟ್ ಅದೇನಂತ ನನಗಂತೂ ಗೊತ್ತಿಲ್ಲ. ನಿಮಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫಸ್ಟಿಗೆ ಹಾಕಿದ್ದವರು. ಅದಾದಮೇಲೆ ಬಂದಿದ್ದೆ ಬಿಸಿ ಬಿಸಿ ಮಸಾಲೆ ದೋಸೆ. ಈ ಮಸಾಲೆ ದೋಸೆಗೂ ಕೂಡ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಅವ್ರು ಹಾಕಿದ ಚಟ್ನಿ ತುಂಬ ಹುಳಿಯಾಗಿತ್ತು. ಸೊ ಇದರಲ್ಲೂ ಕೂಡ ಅವರು ಮ್ಯಾಂಗೋನ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಕಂಪ್ಲೀಟ್ ಮೀಲ್ಸ್ ಏನಿದೆ ಇದರಲ್ಲಿ ಪ್ರತಿಯೊಂದು ಐಟಮ್ಗೂ ಕೂಡ ಅವರು ಮ್ಯಾಂಗೋನ ಉಪಯೋಗಿಸಿ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದಿದೆ ಮ್ಯಾಂಗೋ ಹೋಳಿಗೆ. ಸ್ವೀಟಲ್ಲಿ ಇದು 2ನೇ ಸ್ವೀಟು ಮ್ಯಾಂಗೋ ಹೋಳಿಗೆ. ಅದ್ರ ಜೊತೆಗೆ ಒಂದು ಮ್ಯಾಂಗೋ ಇದು ಕೊಟ್ಟಿದ್ದಾರೆ. ಏನೋ ನೀವು ಹಳ್ಳಿ ಮನೆ ಅಂತ ಅಂದ ತಕ್ಷಣ ಇದೆಲ್ಲ ಸ್ವೀಟ್ ತಿಂತೀರ, ಹಾಲ್ಬಾಯಿ. ಇದೇ ಫಸ್ಟ್ ಟೈಮ್ ನಾನು ಮ್ಯಾಂಗೋ ಹಾಲ್ಬಾಯಿ ತಿಂತಾ ಇರೋದು. ಹಾಗೆ ಈ ಊಟ ಬಂದು ಅನ್ಲಿಮಿಟೆಡ್ ಊಟ, ನೀವು ಎಷ್ಟು ಸಲನಾರು ಹಾಕ್ಸ್ಕೊಬೋದು. ಇಲ್ಲಿ ಮಸಾಲೆ ದೋಸೆ ನೋಡಿ 2ನೇ ಸಲ ಬಡಿಸ್ತಾ ಇದ್ದಾರೆ. ನಿಮ್ಗೇನಾದರೂ ಬೇಕಂತ ಹೇಳಿದ್ರೆ ಕೇಳಿ ಮತ್ತೆ ಹಾಕ್ಸ್ಕೊಬೋದು. ಹಾಗೆ ನೆಕ್ಸ್ಟ್ ಐಟಮ್ ಬಂದು ಪೂರಿ ಹಾಗೂ ಸಾಗು. ಇದರಲ್ಲೂ ಕೂಡ ಸಾಗುನಲ್ಲಿ ಅವರು ಮಾವಿನಕಾಯಿನ ತುರಿದು ಇನ್ಕ್ಲೂಡ್ ಮಾಡಿದರು. ಸೊ ನೆಕ್ಸ್ಟ್ ಅವರು ಬಡಿಸ್ತಾ ಇರೋದು ಒಂದು ಮಾವಿನಕಾಯಿ ವಾಟೆ ಜೊತೆಗೆ ಏನೋ ಗೊಜ್ಜು ಥರ ಮಾಡಿದರು. ಅದೇನಂತ ಅಲ್ಲಿದ್ದವ್ರು ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಪ್ರತಿಯೊಬ್ಬರಿಗೂ ಬಡಿಸ್ಬೇಕಾದ್ರೆ ಅವ್ರು ಇದೇನು ಅಂತ ಕೇಳ್ತಿದ್ರು. ಅವ್ರು ನೀವು ಸೈಲೆಂಟಾಗಿ ತಿನ್ನಿ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಬಡಿಸ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಮಾವಿನಕಾಯಿ ಅಂದಮೇಲೆ ಮಾವಿನಕಾಯಿ ಚಿತ್ರಾನ್ನ ಇರಲೇಬೇಕಲ್ವ. ಅದಾದಮೇಲೆ ಬಂದಿದ್ದೆ ಬಿಸಿಬೇಳೆಭಾತು. ಈ ಬಿಸಿಬೇಳೆಭಾತಿಗೆ ತುಂಬಾ ಸಣ್ಣದಾಗಿ ಮಾವಿನಕಾಯಿ ತುರಿದು ಹಾಕಿದ್ರು, ಹುಳಿ ಆಗಿತ್ತು. ಅದಕ್ಕೆ ಹಾಕಿದ್ದ ಒಂದು ಮೊಸರು ಬಜ್ಜಿನಲ್ಲೂ ಕೂಡ ಮಾವಿನಕಾಯಿ ಹಾಕಿದ್ರು. ನೆಕ್ಸ್ಟ್ ಬಂದಿದ್ದು ಅನ್ನ ಮತ್ತು ಹುಳಿ. ಈ ಹುಳಿನಲ್ಲಿ ದಪ್ಪನೆ ಪೀಸ್ ಮಾಡಿ ಒಂದು 3/4 ಭಾಗ ಹಣ್ಣಾಗಿರೋಂಥ ಮಾವಿನಕಾಯಿನ ಅದರೊಳಗಡೆ ಹಾಕಿದ್ರು. ಸೊ ಒಂಥರ ಸ್ವೀಟಿಶ್ ಆಗಿ ತುಂಬಾ ಚೆನ್ನಾಗಿತ್ತು ಈ ಹುಳಿ. ಇದ್ರ ಜೊತೆಗೆ ಹಪ್ಪಳ ಕೊಟ್ಟಿದ್ರು, ಹಾಗೆ ಪಲ್ಯ ಕೊಟ್ಟಿದ್ರು. ಸೊ ನೆಕ್ಸ್ಟ್ ಐಟಮ್ ಬಂದು ಅನ್ನ ತಿಳಿಸಾರು.
ನಮಗೆ ಹೊಟ್ಟೆ ತುಂಬಿತ್ತು, ಆದರೂ ಕೂಡ ಎಲ್ಲದನ್ನು ಟ್ರೈ ಮಾಡಬೇಕಂತ ಚೂರೇ ಹಾಕಿಸ್ಕೊಂಡು ಟೇಸ್ಟ್ ನೋಡ್ತಾ ಇದ್ವಿ. ತಿಳಿ ಸಾರಂತೂ ತುಂಬ ಟ್ಯಾಂಗಿಯಾಗಿ ತುಂಬಾ ಚೆನ್ನಾಗಿತ್ತು. ಅದಕ್ಕೂ ಕೂಡ ಮಾವಿನಕಾಯಿ ಉಪಯೋಗಿಸಿದ್ರು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದರೆ ಮೊಸರನ್ನ, ಒಂದೊಳ್ಳೆ ಗಟ್ಟಿ ಮೊಸರೊಂದಿಗೆ ಒಂದು ಮೊಸರನ್ನ ಊಟ ಮಾಡಿ ನಾವು ಈ ಮೀಲನ್ನು ಎಂಡ್ ಮಾಡಿದ್ವಿ. ಯಾವುದೇ ಒಂದು ಸೌತ್ ಇಂಡಿಯನ್ ಮೀಲ್ ಆಗಲಿ ಅದರಲ್ಲಿ ಮೊಸರನ್ನ ಇಲ್ದಿರ ಬಾಳೆ ಎಲೆ ಊಟ ಕಂಪ್ಲೀಟೇ ಆಗೋದಿಲ್ಲ. ಹಾಗೆ ನಾವಿಲ್ಲಿ ಮೊಸರನ್ನ ತಿಂದು ಈ ಊಟನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಇದಾದಮೇಲೆ ಕೆಳಗಡೆ ಬಂದ ತಕ್ಷಣ ಒಂದೊಳ್ಳೆ ಮ್ಯಾಂಗೋ ಐಸ್ ಕ್ರೀಮ್ ಕೂಡ ಕೊಟ್ಟರು ಅವರು. ನಾವಿಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ. ಹೊರಗಡೆ ಮಳೆ ಬರೋ ಹಾಗಿತ್ತು, ಸೊ ಐಸ್ ಕ್ರೀಮ್ ತಿಂದು ನಾವಿಲ್ಲಿ ಹೊರಡ್ತಾ ಇದ್ದೀವಿ. ಹಾಗೆ ನಾನು ಇವ್ರನ್ನ ಅಡ್ರೆಸ್ ಡೀಟೇಲ್ಸ್ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದಿರೋದು ಮಲ್ಲೇಶ್ವರಂ 3rd ಕ್ರಾಸಲ್ಲಿ. ಹಾಗೆ ಪಕ್ಕದಲ್ಲಿ ಹಳ್ಳಿ ಅಂಗಡಿ ಅಂತ ಇತ್ತು. ಇಲ್ಲಿ ಮಕ್ಕಳ ಆಟ ಸಾಮಾನುಗಳು, ಮಣ್ಣಿನ ಪಾತ್ರೆಗಳು ಎಲ್ಲ ಇತ್ತು. ನಾನಿಲ್ಲಿ ಯಾವುದನ್ನು ಪರ್ಚೇಸ್ ಮಾಡಿಲ್ಲ, ನಿಮಗೆ ತೋರಿಸೋಣ ಅಂಥೇಳಿ ಎಲ್ಲನೂ ತೋರಿಸ್ತಾ ಹೋಗ್ತಾ ಇದ್ದೀನಿ. ಪ್ರತಿಯೊಂದು ಐಟಮ್ಸು ಕೂಡ ಇತ್ತು. ಯಾರಿಗಾರು ಇಷ್ಟ ಆದವರು ಮಲ್ಲೇಶ್ವರಂ ಕಡೆ ಬಂದಾಗ ಇಲ್ಲಿ ವಿಸಿಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಕೊನೆ ತನಕ ನನ್ನ ವಿಡಿಯೋನ ನೀವು ನೋಡಿದರೆ ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್.